ಸತ್ಯಧರ್ಮರತಾಯ ಪ್ರತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಫಸ್ಟು ಮೆಂತ್ಯಕಾಳು. ಓಕೆ, ಮೆಂತ್ಯಕಾಳು. ನೆಕ್ಸ್ಟ್ ಸ್ವಲ್ಪ ಜೀರಿಗೆ. ಓಕೆ, ಜೀರಿಗೆ ಆಯಿತಾ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಧನಿಯಾ ಕಾಳು. ಓಕೆ, ನೆಕ್ಸ್ಟ್ 2 ಬೆಳ್ಳುಳ್ಳಿ ಅಷ್ಟು ಹಾಕೋಣ. ನೆಕ್ಸ್ಟ್ ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಓಕೆ, ಹಸಿ ವಾಸನೆ ಹೋಗೋವರೆಗೂ ಇದೆಲ್ಲ ಪದಾರ್ಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ, ಈಗ ಈ ಪದಾರ್ಥ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಓಕೆ, ಮೆಂತ್ಯ ಸೊಪ್ಪು ತೊಗೊಂಡು ಬಿಡಿಸಿ ತೊಳೆದಿದ್ದೀನಿ ನೀಟಾಗಿ. ಓಕೆ, ಮತ್ತು ತೊಳ್ಕೊಂಬಂದಿದ್ದೀನಿ. ಸ್ವಲ್ಪ ನೀರೆಲ್ಲ ನಿಮಗೆ ಬೇಕು ಇಷ್ಟು ಏನಾರೆಲ್ಲ ಇಟ್ಟು ಸ್ವಲ್ಪ ನೀರೆಲ್ಲ ಇದೆ. ಇಲ್ಲಾಂದರೆ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೋದು, ಏನೋ ತೊಂದರೆ ಇಲ್ಲ. ಈಗ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು. ಓಕೆ, ಈ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸೊಪ್ಪೆಲ್ಲ ಬಾಳಿಸ್ಕೋಬೇಕು. ಓಕೆ, ಈ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೋಗಬೇಕಿದೆ ಮೆಂತ್ಯ ಸೊಪ್ಪೆಲ್ಲ. ಓಕೆ, ಹಸಿ ವಾಸನೆ ಹೋದರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಫ್ರೈ ಮಾಡಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋದರೆ ಕಹಿ ಇರಲ್ಲ, ಇಲ್ಲಾಂದರೆ ಸೊಪ್ಪೆಲ್ಲ ಕಹಿ ಬರುತ್ತೆ. ಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯಕಾಳು ಅದೆಲ್ಲ ಹಾಕಿರೋದ್ರಲ್ಲಿ ನೆಕ್ಸ್ಟ್ ಇವಾಗ ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೋಬೇಕು. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ರುಬ್ಕೋಬೇಕು. ನೀರೇನು ಹಾಕೋದಿಲ್ಲ, ಬೇಡ, ಹಾಗೆ ರುಬ್ಕೋಬೇಕು. ಇವಾಗ ಎಣ್ಣೆ ಕಾಯಲಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡ ನಂತರ ಸ್ವಲ್ಪ ಇದಾಗಿ ನೆಕ್ಸ್ಟ್ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು, ಸ್ವಲ್ಪ ಇದಾಗಿ ಒಗ್ಗರಣೆ, ಸಾಸಿವೆ ಜೀರಿಗೆ ಒಗ್ಗರಣೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇವಾಗ ಇದು ರುಬ್ಕೊಂಡಿರೋ ತೊಪ್ಪೆಲ್ಲ ಹಾಕ್ಕೊಂಡು ನೀವು ಎಷ್ಟು ಕ್ವಾಂಟಿಟಿ ಅದು ಮಾಡಿ ಎಲ್ಲರೂ ಹಾಕ್ಬೋದು. ಈ ಚಟ್ನಿ ಐತಲ್ಲ ವೆರಿ ಟೇಸ್ಟಿ ಆ್ಯಂಡ್ ಪರ್ಫೆಕ್ಟ್ ಆಗಿರುತ್ತೆ. ರೈಸು ಪುಳಿಯೋಗರೆ ಥರನೂ ಬಳಸ್ಬೋದು, ಅಥವಾ ರೊಟ್ಟಿಗೂ ಬರುತ್ತೆ, ಚಪಾತಿಗೂ ಬರುತ್ತೆ, ಅನ್ನಕ್ಕೂ ಬರುತ್ತೆ, ಪೂರಿಗೂ, ಪರೋಟಾಗೂ ಎಲ್ಲದಕ್ಕೂ ಬರುತ್ತೆ. ವೆರಿ ಟೇಸ್ಟಿ, ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.